ಪ್ರಕರಣದಲ್ಲಿ ಇಡಿ ಸಿಎಂ ಅವರ ಪತ್ನಿಗೆ ಮತ್ತು ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದೆ. ಇದನ್ನ ಪೊಲಿಟಿಕಲಿ ಮಾತ್ರ ನೋಡ್ತಾ ಇದ್ದೀರಾ ಅಥವಾ ಇವತ್ತೇ ಈಗ ಲೋಕಾಯುಕ್ತರು ಕೂಡ ನೋಡಿ ಅದು ಎನ್ಕ್ವೈರಿ ಮಾಡ್ತಿದ್ದಾರೆ. ಅದು ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲಾರು ಕರೆದು ಎನ್ಕ್ವೈರಿ ಮಾಡ್ತಾರೆ. ಇದೇನು ಹೊಸದಲ್ಲ. ಇಡಿ ಅವ್ರು ನೋಟಿಸ್ ಕೊಡೋದು, ಲೋಕಾಯುಕ್ತ ಕರೆಸೋದು ಇದೇನು ಹೊಸದಲ್ಲ. ಅದನ್ನ ನಾವು ಪೊಲಿಟಿಕಲಿ ನೋಡಬಾರ್ದು ಅಷ್ಟೇ. ಯಾಕಂದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ, ಮಾಡ್ಲಿ. ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಒಂದ್ ಕಡೆ ಲೋಕಾಯುಕ್ತ ಮಾಡ್ತಿದ್ದಾರೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡೋದು ಅವಶ್ಯಕತೆ ಅಂತ. ಅದು ನ್ಯಾಯಾಲಯ ನೋಡ್ಬೇಕು. ಈಗ ಸಮಸ್ಯೆ ಆಗಿದೆ. ಅದು ಎರಡು ಕಡೆ ಘರ್ಷಣೆ ಪ್ರಾರಂಭ ಆಗಿದೆ. ಎರಡೆಲ್ಲ ಮಾಡ್ಲಿಕ್ಕೆ ಎಲ್ಲೂ ಪ್ಯಾರಲಲ್ ಆಗಿ ಬರೋಲ್ಲ. ಅದು ನ್ಯಾಯಾಲಯ ಅಂತಿಮವಾಗಿ ಹೇಳ್ಬೇಕು. ಒಬ್ಬರೇ ಮಾಡ್ಬೇಕಾ? ನಮ್ ಲೆಕ್ಕಲಿ ಒಬ್ಬರೇ ಮಾಡ್ಬೇಕು. ಎರಡು ಮಾಡ್ಲಿಕ್ಕೆ ಆಗೋಲ್ಲ. ಏಜೆನ್ಸಿ ಅವರು ಕೂಡ ಅಲ್ಲಿ ಒಬ್ಬರೇ ಮಾಡ್ಬೇಕು. ಅದನ್ನ ನ್ಯಾಯಾಲಯ ಹೇಳ್ಬೇಕಲ್ಲ. ಈಗ ನ್ಯಾಯಾಲಯಕ್ಕೂ ಹೇಳ್ಬೇಕು ಅದು ಒಬ್ಬರೇ ಮಾಡ್ಬೇಕಾ ಇಬ್ಬರು ಮಾಡ್ಬೇಕಾ ಅಂತ. ಅಷ್ಟು ಅವ್ರು ಮಾಡಬೇಕು. ಅಲ್ಲಿವರೆಗೆ ನ್ಯಾಯಾಲಯ ಕದ ತಟ್ಟಬೇಕು ಅಷ್ಟೇ. ನಾವು ಇಲ್ಲ ಎಲ್ಲದಕ್ಕೂ ಎಲ್ಲ ಸರಿ ರಾಜಕೀಯ ಅಂತ ಹೇಳಿಕ್ ಆಗಲ್ಲ, ಎಲ್ಲಾನು ಲೀಗಲ್ ಅಂತ ಹೇಳಕ್ ಹೋಗಲ್ಲ. ಆ ಸಂದರ್ಭ ಕೇಳ್ಬೇಕಾಗ್ತದ. ಈಗ ನೋಟಿಸ್ ಕೊಟ್ಟಿದಾರ, ಉತ್ತರ ಕೊಡೋ ಜವಾಬ್ದಾರಿ ನಮ್ದು ಅಷ್ಟೇ. ಈಗ ಅದ್ ಯಾವ ಕೊಟ್ಟಾರ ಬಿಟ್ಟಾರ ಅಂತ ಪ್ರಶ್ನೆ ಬರೋದಿಲ್ಲ. ನಮಗೆ ನೋಟಿಸ್ ಕೊಟ್ಟಾರ, ಅದಕ್ಕೆ ರಿಪ್ಲೈ ಮಾಡುವಂತ ಜವಾಬ್ದಾರಿ ಎಲ್ಲ ಅಂತಿದೆ, ಮಾಡ್ಬೇಕಷ್ಟೇ. ನೋಡಿ ಅದೆಲ್ಲ ಗೊತ್ತ. ಆ ಡಿಪಾರ್ಟ್ಮೆಂಟ್ ನ ಹೆಡ್ ಅಲ್ಲ. ನನಗೆ ಎಷ್ಟಿದೆ ಈಗ ನೋಟಿಸ್ ಕೊಟ್ಟಾರ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡೋದು ನಮ್ ಡ್ಯೂಟಿ ಅಷ್ಟೇ. ಇನ್ನೆಲ್ಲಾನು ಕೇಳಲಿಕ್ಕೆ ಹೋದ್ರೆ ಎಲ್ಲಾನು ಉತ್ತರ ನಾವು ಕೊಡ್ಲಿಕ್ಕೆ ಆಗೋಲ್ಲ. ಸೊ ನಾನು ವ್ಯಾಪ್ತಿ ಕೂಡ ಬರೋಲ್ಲ. ನೋಟಿಸ್ ಬಗ್ಗೆ ಹೇಳ್ಬೋದು ಯಾರಾದ್ರೂ. ಈಗ ನನಗೆ ಕೊಟ್ಟರು ಕೊಡ್ಲೇಬೇಕು. ಅದು ಸರಿನೋ ತಪ್ಪು ಅದು ಗೊತ್ತಿಲ್ಲ. ನೋಟಿಸ್ ಬಂದ್ರೆ ರಿಪ್ಲೈ ಕೊಡಬೇಕಂತ ಎಲ್ಲರದ್ದು ಡ್ಯೂಟಿ ಅಷ್ಟೇ.